ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ತುಮಕೂರಿನಲ್ಲಿ ಪೋಷಕರಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಾಲಗುರುಮೂರ್ತಿರವರಿಗೆ ಮನವಿ ಸಲ್ಲಿಸಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ತುಮಕೂರಿನಲ್ಲಿ ಪೋಷಕರು ಹಾಗೂ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ನೇತೃತ್ವದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಾಲಗುರುಮೂರ್ತಿರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಮುರಳೀಧರ್ ಹಾಲಪ್ಪ, ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಹಲವು ವರ್ಷಗಳಿಂದ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿರುವ ಪೋಷಕರು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಘಟನೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದೆ. ಕಳೆದ 9 ವರ್ಷದಲ್ಲಿ ಹಲವು ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದು ದೌರ್ಬಲ್ಯಕರ ಘಟನೆ ಎಂದು ಟೀಕಿಸಿದ್ದಾರೆ. ನಮ್ಮ ಇಲಾಖೆಯಿಂದ ಈಗಾಗಲೇ ನನಗನ್ಸ್ಕೊಳ್ಳುತ್ತೆ ರೆಸ್ಪಾನ್ಸಿಬಲ್ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಏನು ಅಂತ ಈಗಾಗಲೇ ಇಲಾಖೆಯಲ್ಲಿ ಚರ್ಚೆ ನಡೀತಿದೆ. ಮೇಬಿ ಇಟ್ ವಿಲ್ ರೀಚ್ ಫೈನಲ್ ಕಟ್ಸ್ ಸಂಜೆ ಅವ್ರಿಗೆಲ್ಲ ಕ್ಲಿಯರ್ ಆಗ್ಬೋದು. ಆದರೆ ಅಫಿಷಿಯಲ್ ಆಗಿ ಇನ್ನೂ ಏನು ಮಾಡ್ತಿಲ್ಲ, ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇದು ವಿದ್ಯಾರ್ಥಿಗಳ ಆಂದೋಲನ ಥರನೇ ಈಗ ಇದು ಎಲ್ಲ ಕಡೆನೂ ರೂಪ ಆಗ್ತಾ ಇದೆ. ಇದು ನಾವುಗಳು ಸಹಿತ ಪ್ರತಿ ತಾಲೂಕಲ್ಲೂ ನಾಳೆಯಿಂದ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಸಮೂಹ ಹಾಗೂ ಪೋಷಕರನ್ನ ಯಾರ್ಯಾರು ಪೋಷಕರಿದ್ದಾರೆ ಪೇರೆಂಟ್ಸ್ಗಳ್ನ ಅವ್ರನ್ನೂ ಕರೆದು ಸಭೆಗಳ್ನ ಮಾಡ್ತಾ ಇದ್ದೀವಿ. ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಏನು ಧೈರ್ಯ ಹೊರಗಡೆ ಬರೋಕ್ಕೆ ಅವರು ಹೆದರ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಯಾರೂ ಹೆದರ್ತಾ ಇಲ್ಲ. ಇದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಯೂತ್ ಪವರ್ ಹೇಗೆ ನಡೀತಾ ಇದೆ ಅಂತೇಳಿ. ಇತ್ತೀಚೆಗೆ ತಮಿಳ್ನಾಡು ಎಲೆಕ್ಷನ್ನೇ ನಮ್ಮ ಕಣ್ಣು ಮುಂದೆ ಇದೆ. ಆಮೇಲೆ ತಮಿಳ್ನಾಡವರು ನೀಟಿಗೆ ಒಪ್ಕೋತಾ ಇಲ್ಲ. ಅವರು ಇನ್ನು ನಮ್ಮದೇ ಸ್ವಂತ ಪರೀಕ್ಷೆ ಮಾಡ್ತೀವಿ ಅಂತಲೇ ಅವರು ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರನೂ ನಿನ್ನೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ್ ಅವರು. ನ್ಯೂಸ್ ರಿಪೋರ್ಟರ್ ಸಿದ್ದರಾಜು, TH, ಎಂಪವರ್ ನ್ಯೂಸ್, ತುಮಕೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.